ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪೈಪೋಟಿ ಜೋರಾಗ್ತಾ ಇದೆ. ದೆಹಲಿ ಸಭೆಗೂ ಮುನ್ನವೇ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರುತ್ತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಇಬ್ಬರ ಚರ್ಚೆಯ ವೇಳೆ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಜೊತೆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಸಿಎಂ ಭೇಟಿಗೆ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಮುಂದಾಗಿದ್ದಾರೆ. ದೆಹಲಿ ಸಭೆಗೂ ಮುನ್ನವೇ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಒಬ್ಬರನ್ನೊಬ್ಬರು ಭೇಟಿ ಆಗ್ತಾ ಇರುವ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ತಮ್ಮ ತಮ್ಮ ಆಪ್ತರ ಜೊತೆಗೆ ಮೀಟಿಂಗ್ ಮಾಡುವುದಕ್ಕೆ ಸಿಎಂ ಡಿ.ಸಿ.ಎಂ ಮುಂದಾಗ್ತಾ ಇರುವಂಥದ್ದು. ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಬಿಕೆ ಹರಿಪ್ರಸಾದ್ ಸಭೆಯನ್ನು ಸೇರಿದರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಜೊತೆಯಲ್ಲಿದ್ದರು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಈಗ ಸಿಎಂ ಸಿದ್ದರಾಮಯ್ಯನವರನ್ನು ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹದೇವಪ್ಪ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ 2-3 ದಿನಗಳ ಕಾಲ ಇದೇ ರೀತಿಯ ಬೆಳವಣಿಗೆಗಳು ಘಟಿಸುವಂತಹ ಸಾಧ್ಯತೆ ಇರುವಂತಹದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ದೆಹಲಿಯಿಂದ ಕರೆ ಬರಬಹುದು, ಬನ್ನಿ ಮಾತಾಡೋಣ ಅಂಥೇಳಿ. ಅದಕ್ಕೂ ಮೊದಲು ಸಾಧಕ ಮತ್ತು ಬಾಧಕಗಳ ಬಗ್ಗೆ ತಮ್ಮ ತಮ್ಮ ಆತ್ಮೀಯರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಇಂತಹ ಸಂದರ್ಭದಲ್ಲಿ ಯಾರು ಯಾರನ್ನೇ ಭೇಟಿಯಾದರೂ ಕೂಡ ಅದಕ್ಕೊಂದು ಅರ್ಥ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ. ಸೊ ಈಗ ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಈ ಸರಣಿ ಸಭೆ ಆಪ್ತರನ್ನ ಭೇಟಿ ಆಗ್ತಾ ಇರುವಂತಹ ರೀತಿ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿ. ಪ್ರೇಮ್, ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆ ತುಂಬ ದೊಡ್ಡ ಮಟ್ಟದಲ್ಲಿ ಗರಿಗೆದರಿರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲಿ ಯಾರಿಗೆ ಪಟ್ಟ ಅನ್ನುವಂಥ ನಿರ್ಧಾರ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ವಿದ್ಯಮಾನಗಳು ಗಮನ ಸೆಳೆದಿದ್ದಾವೆ. ಒಂದು ಕಡೆ ಡಿ.ಸಿ.ಎಂ ಅವ್ರನ್ನ ಅವ್ರ ಬೆಂಬಲಿಗರು ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳನ್ನ ಆಪ್ತ ಸಚಿವರು ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಮತ್ತೊಂದು ವಿದ್ಯಮಾನ ನಡೆದಿರುವಂಥದ್ದು, ಬಿಕೆ ಹರಿಪ್ರಸಾದ್ರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವ್ರನ್ನ ಅವರಿಬ್ಬರು ಕೂಡ ಅಂದರೆ ಮಹದೇವಪ್ಪನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ಮಹತ್ವವಾಗಿ ಸಿದ್ದರಾಮಯ್ಯ ಪರ ನಾವು ಎಲ್ಲೂ ಕೂಡ ಒಗ್ಗೂಡಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು. ಇತ್ತೀಚೆಗಷ್ಟೇ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಹರಿಪ್ರಸಾದ್ ಅವರ ಸಹಕಾರ ಕೂಡ ಬೇಕು, ಅವರ ಸಪೋರ್ಟ್ ಕೂಡ ಇದಕ್ಕೆ ಬೇಕು. ಒಂದು ರೀತಿಯಲ್ಲಿ ಅಹಿಂದ ಬಲವನ್ನು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ರೂಪದಲ್ಲಿ ಪ್ರಯೋಗ ಮಾಡಬೇಕು ಅನ್ನುವಂಥ ಚರ್ಚೆ ಆಗಿರುವಂಥದ್ದು. ಇದಕ್ಕಾಗಿ ಹರಿಪ್ರಸಾದ್ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹದೇವಪ್ಪನವರು ಕೂಡ ಚರ್ಚೆ ಮಾಡಿದ್ದಾರೆ, ಸಹಕಾರ ಕೋರಿದ್ದಾರೆ. ಅವ್ರನ್ನೂ ಕೂಡ ಒಂದು ರೀತಿಯಲ್ಲಿ ತಮ್ಮ ಒಗ್ಗೂಡುವಿಕೆಯಲ್ಲಿ ಒಗ್ಗಟ್ಟಿನ ಜಪವನ್ನು ಕೂಡ ಅವ್ರನ್ನ ಸೇರಿಸಿಕೊಂಡು ಪಠಿಸ್ತಾ ಇದ್ದಾರೆ. ಹರಿಪ್ರಸಾದ್ ಅವರು ಆರಂಭದಲ್ಲಿ ಸಿದ್ದರಾಮಯ್ಯವ್ರನ್ನ ಒಂದು ರೀತಿಯಲ್ಲಿ ಅವರು ವಿರುದ್ಧವಾಗಿದ್ರು, ಅನಂತರ ಇತ್ತೀಚೆಗೆ ಸಿದ್ದರಾಮಯ್ಯ ಕಡೆನೆ ವಾಲ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಸಚಿವರಾಗಬೇಕು ಅನ್ನುವಂತಹ ಅಭಿಲಾಷೆ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಡಿ.ಕೆ.ಶಿ ಅವರು ಸಿಎಂ ಆದರೆ ಡಿ.ಕೆ.ಶಿ ಅವರು ಅವ್ರನ್ನ ಒಂದು ರೀತಿಯಲ್ಲಿ ಶಿಷ್ಯ ಅಂತ ಅರ್ಥದಲ್ಲಿ ಪರಿಭಾವಿಸಲಾಗ್ತಿದೆ. ಅವರ ಸಂಪುಟದಲ್ಲಿ ತಾವು ಮಂತ್ರಿ ಆಗೋದು ಬೇಡ ಅನ್ನುವಂಥದ್ದು ಅವರ ಅಭಿಲಾಷೆ. ಹಾಗಾಗಿ ಸಿದ್ದರಾಮಯ್ಯವರೇ ಮುಂದುವರಿಯಬೇಕು ಅನ್ನುವಂಥದ್ದು ಒಂದು ಕಡೆ, ಪುನರ್ರಚನೆ ಆದರೆ ತಮಗೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಇನ್ನೊಂದು ರೀತಿಯಲ್ಲಿ ಎಲ್ಲರೂ ಇವ್ರ ಜೊತೆ ಸೇರಿಕೊಂಡು ಅಹಿಂದ ದಳ ಪ್ರಯೋಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲೇ ಈ ಒಂದು ಸಭೆ ಗಮನ ಸೆಳೆದಿದೆ. ಈ ಸಭೆ ಮುಗಿಸ್ಕೊಂಡು ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪನವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ವೇಳೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತು ಬಂದಿದ್ದೇ ಆದರೆ ಅಹಿಂದ ನಾಯಕರುಗಳು ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಬಹುದು ಅನ್ನುವಂತಹ ಲೆಕ್ಕಾಚಾರ.